ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರಿಂದ ವಸಿಷ್ಠರ ಮೇಲೆ ನಾನಾ ವಿಧವಾದ ದಿವ್ಯಾಸ್ತ್ರಗಳ ಪ್ರಯೋಗ, ವಸಿಷ್ಠರ ಬ್ರಹ್ಮದಂಡದಿಂದ ಎಲ್ಲ ಮಹಾಸ್ತ್ರಗಳ ಉಪಶಮನ ಎಂಬ 56ನೆಯ ಸರ್ಗಕ್ಕೆ ಸ್ವಾಗತ. ಏವ ಮುಕ್ತೋ ವಸಿಷ್ಠೇನ ವಿಶ್ವಾಮಿತ್ರೋ ಮಹಾಬಲಃ ಆಗ್ನೇಯಮಸ್ತ್ರಮುತ್ಕ್ಷಿಪ್ಯ ತಿಷ್ಠ ತಿಷ್ಠೇತಿ ಚಾಬ್ರವೀತ್. ಮೂಢತ್ವಂ ನ ಭವಿಷ್ಯಸಿ, ಮೂಢನೇ ನೀನು ಹೆಚ್ಚು ಕಾಲ ಉಳಿಯಲಾರೆ ಎಂಬ ವಸಿಷ್ಠರ ಮಾತನ್ನು ಕೇಳಿ ಅಸ್ತ್ರ ಪ್ರಾಪ್ತಿಯಿಂದ ಮಹಾಬಲಿಷ್ಠರಾಗಿದ್ದ ವಿಶ್ವಾಮಿತ್ರರು ಆಗ್ನೇಯಾಸ್ತ್ರವನ್ನು ಧನುಸ್ಸಿನ ಹೆದೆಗೇರಿಸಿ ವಸಿಷ್ಠರಿಗೆ ಹೇಳಿದರು. ನಿಲ್ಲಿರಿ, ನಿಲ್ಲಿರಿ, ನಿಮಗೆ ತಕ್ಕ ಶಾಸನವನ್ನು ಮಾಡುವೆನು. ಮೊದಲೇ ಕುಪಿತರಾಗಿದ್ದ ವಸಿಷ್ಠರು ವಿಶ್ವಾಮಿತ್ರರ ಮಾತಿನಿಂದ ಮತ್ತಷ್ಟು ಕುಪಿತರಾಗಿ ಕಾಲದಂಡದ ಪ್ರತಿಕೃತಿಯಂತೆಯೇ ಇದ್ದ ಬ್ರಹ್ಮದಂಡವನ್ನು ಮೇಲೆತ್ತಿ ಹೇಳಿದರು. ಕ್ಷತ್ರಿಯಾಧಮನೇ, ನಿನ್ನನ್ನು ಕಂಡು ನಾನು ಓಡಿ ಹೋಗುವೆನೆಂದು ಭ್ರಾಂತನಾಗಬೇಡ. ಇಲ್ಲಿಯೇ ನಿಂತಿರುವೆನು. ನಿನ್ನಲ್ಲೇನಾದರೂ ಬಲವಿರುವುದಾದರೆ ಅದನ್ನು ಪ್ರದರ್ಶಿಸು. ಶಸ್ತ್ರಗಳ ಪ್ರಾಪ್ತಿಯಿಂದ ಉಂಟಾಗಿರುವ ನಿನ್ನ ದರ್ಪವನ್ನು ಕ್ಷಣಮಾತ್ರದಲ್ಲಿ ವಿನಾಶ ಮಾಡುವೆನು. ಬ್ರಹ್ಮ ಬಲದ ಮುಂದೆ ನಿನ್ನ ಕ್ಷತ್ರಿಯ ಬಲವೆಷ್ಟರದು? ಬ್ರಹ್ಮ ಬಲಕ್ಕೂ ಕ್ಷತ್ರಿಯ ಬಲಕ್ಕೂ ಹೋಲಿಕೆಯಾದರೂ ಇರುವುದೇ? ನನ್ನ ಬ್ರಹ್ಮ ತೇಜಸ್ಸಿನ ಬಲವೆಷ್ಟೆಂಬುದನ್ನಾದರೂ ನೋಡು. ವಸಿಷ್ಠರು ಹೀಗೆ ಹೇಳಿ ವಿಶ್ವಾಮಿತ್ರರ ಆಗ್ನೇಯಾಸ್ತ್ರಕ್ಕೆ ಎದುರಾಗಿ ಬ್ರಹ್ಮದಂಡವನ್ನು ಹಿಡಿದು ನಿಂತರು. ಮೇಲೇರಿ ಬರುತ್ತಿದ್ದ ಘೋರವಾದ ಆಗ್ನೇಯಾಸ್ತ್ರವು ನೀರಿನಿಂದ ಬೆಂಕಿಯು ಶಾಂತವಾಗುವಂತೆ ಬ್ರಹ್ಮದಂಡದಿಂದ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದುಕೊಂಡು ಕೆಳಕ್ಕೆ ಬಿದ್ದಿತು. ಆಗ್ನೇಯಾಸ್ತ್ರದ ಪರಾಭವದಿಂದಾಗಿ ವಿಶ್ವಾಮಿತ್ರರು ಮತ್ತಷ್ಟು ಕುಪಿತರಾದರು. ವಾರುಣ, ರೌದ್ರ, ಐಂದ್ರ, ಪಾಶುಪತ, ಐಶಿಕ, ಮಾನವ, ಮೋಹನ, ಗಾಂಧರ್ವ, ಸ್ವಾಪನ, ಜೃಂಭಣ, ಮಾದನ, ಸಂತಾಪನ, ವಿಲಾಪನ, ವಿಶೋಷಣ, ಧಾರಣ, ವಜ್ರಾಸ್ತ್ರ, ಬ್ರಹ್ಮಪಾಶ, ಕಾಲಪಾಶ, ವರುಣಪಾಶ, ಪೈನಕಾಸ್ತ್ರ, ಶುಷ್ಕವಾದ ಮತ್ತು ಆರ್ದ್ರವಾದ 2 ಅಶನಿಗಳು, ದಂಡಾಸ್ತ್ರ, ಪೈಶಾಚ, ಕ್ರೌಂಚಾಸ್ತ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ವಾಯವ್ಯ, ಮಥನ, ಹಯಶಿರ, 2 ಶಕ್ತ್ಯಾಯುಧಗಳು, ಕಂಕಾಲ, ಮುಸಲ, ಮಹಾಸ್ತ್ರವೆಂದು ಪ್ರಸಿದ್ಧವಾದ ವೈದ್ಯಾಧರ, ದಾರುಣವಾದ ಕಾಲಾಸ್ತ್ರ, ಘೋರವಾದ ತ್ರಿಶೂಲಾಸ್ತ್ರ, ಕಾಪಾಲಾಸ್ತ್ರ, ಕಂಕಣಾಸ್ತ್ರ, ಈ ಮಹಾಸ್ತ್ರಗಳೆಲ್ಲವನ್ನು ಅನುಸ್ಯೂತವಾಗಿ ಒಂದರ ಮೇಲೊಂದು ವಸಿಷ್ಠರ ಮೇಲೆ ವಿಶ್ವಾಮಿತ್ರರು ಪ್ರಯೋಗಿಸಿದರು. ಆದರೆ ನೆನಪಿರಲಿ, ಈ ಎಲ್ಲ ಅಸ್ತ್ರಶಸ್ತ್ರಗಳು ಬಲವನ್ನು, ಅಂದರೆ ಬಾಹುಬಲವನ್ನು ಹಾಗೂ ಮನೋಬಲವನ್ನು ಆಧರಿಸಿರುತ್ತವೆ. ಬ್ರಹ್ಮಬಲವೆಂಬುದು, ಜ್ಞಾನದ ಬಲವೆಂಬುದು ಕೇವಲ ಕ್ಷುದ್ರವಾದ ಬಾಹುಬಲಕ್ಕಿಂತಲೂ ಕ್ಷುದ್ರವಾದ ಮನೋಬಲಕ್ಕಿಂತಲೂ ಅತ್ಯಧಿಕವಾದುದಲ್ಲವೇ? ಆದರೆ ಅವು ವಸಿಷ್ಠರ ಸಮೀಪಕ್ಕೆ ಹೋಗಲು ಕೂಡ ಅಸಮರ್ಥವಾಗಿ ಎಲ್ಲರಿಗೂ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿದವು. ವಸಿಷ್ಠರು ತಮ್ಮೆದುರಾಗಿ ಬಂದ ಸರ್ವಾಸ್ತ್ರಗಳನ್ನು ಬ್ರಹ್ಮದಂಡದ ಮೂಲಕವಾಗಿ ನುಂಗಿಬಿಡುತ್ತಿದ್ದರು. ವಿಶ್ವಾಮಿತ್ರರು ಪ್ರಯೋಗಿಸಿದ ಆ ಮಹಾಸ್ತ್ರಗಳೆಲ್ಲವೂ ವಸಿಷ್ಠರ ಬ್ರಹ್ಮದಂಡದ ಮುಂದೆ ನಿರ್ವೀರ್ಯಗಳಾದವು. ವಿಶ್ವಾಮಿತ್ರರು ಬ್ರಹ್ಮಾಸ್ತ್ರವನ್ನು ಧನುಸ್ಸಿನಲ್ಲಿ ಸಂಯೋಜಿಸಿ ಆಕರ್ಷಿಸಿದರು. ಅದನ್ನು ಕಂಡು ಅಗ್ನಿ ಪ್ರಮುಖರಾದ ದೇವತೆಗಳು, ಮಹರ್ಷಿಗಳು, ಗಂಧರ್ವರು, ಸರ್ಪಾದಿ ದೇವತೆಗಳು ಭ್ರಾಂತರಾದರು. 3 ಲೋಕಗಳು ಭಯದಿಂದ ಕಳವಳಗೊಂಡವು. ವಿಶ್ವಾಮಿತ್ರರ ಧನುಸ್ಸಿನಿಂದ ಪ್ರಯೋಗಿಸಲ್ಪಟ್ಟ ಬ್ರಹ್ಮಾಸ್ತ್ರವು ಘೋರ ಶಬ್ದದೊಡನೆ ವಸಿಷ್ಠರಿಗೆ ಎದುರಾಗಿ ಹೋಯಿತು. ಆದರೆ ಮಹಾಘೋರವಾದ ಆ ಬ್ರಹ್ಮಾಸ್ತ್ರವನ್ನು ಬ್ರಹ್ಮ ತೇಜೋ ವಿಶಿಷ್ಟರಾದ ವಸಿಷ್ಠರು ತಾವು ಹಿಡಿದಿದ್ದ ಬ್ರಹ್ಮದಂಡದ ಮೂಲಕವಾಗಿ ನುಂಗಿಬಿಟ್ಟರು. ಬ್ರಹ್ಮಾಸ್ತ್ರವನ್ನು ತಮ್ಮ ಶರೀರದಲ್ಲಿ ಅಡಗಿಸಿಕೊಂಡೊಡನೆಯೇ ಅವರಿಗೆ 3 ಲೋಕಗಳಿಗೂ ಭ್ರಾಂತಿಯನ್ನು ಉಂಟು ಮಾಡುವ ದಾರುಣವಾದ, ನೋಡಲ ಶಕ್ಯವಾದ ರೂಪ ಉಂಟಾಯಿತು. ಹೊಗೆಯಿಂದ ವ್ಯಾಪ್ತವಾದ ತೇಜೋಮಯವಾದ ಅಗ್ನಿಯಿಂದ ಕಿಡಿಗಳು ಉದುರುವಂತೆ ಮಹಾತ್ಮರಾದ ವಸಿಷ್ಠರ ನಖಶಿಕಾಂತವಾಗಿದ್ದ ರೋಮಕೂಪಗಳಿಂದ ಕಿಡಿಗಳು ಉದುರಿದವು. ಬ್ರಹ್ಮರ್ಷಿಗಳಾದ ವಸಿಷ್ಠರ ಕೈಯಲ್ಲಿದ್ದ ಬ್ರಹ್ಮದಂಡವು ಧೂಮರಹಿತವಾದ ಕಾಲಾಗ್ನಿಯಂತೆಯೂ ಮತ್ತೊಂದು ಯಮದಂಡದಂತೆಯೂ ಪ್ರಜ್ವಲಿಸುತ್ತಿದ್ದಿತು. ಅಪ್ರತಿಮ ತೇಜೋ ವಿಶಿಷ್ಟರಾದ ತಪೋನಿಷ್ಠರಲ್ಲಿ ಅಗ್ರಗಣ್ಯರಾದ ವಸಿಷ್ಠ ಮಹರ್ಷಿಗಳನ್ನು ಆಶ್ರಮದಲ್ಲಿದ್ದ ಮಹರ್ಷಿಗಳೆಲ್ಲರೂ ಸ್ತೋತ್ರ ಮಾಡುತ್ತಾ ಹೇಳಿದರು. ಮಹಾನುಭಾವರೇ, ನಿಮ್ಮ ಬ್ರಹ್ಮ ತೇಜಸ್ಸಿನ ಬಲವು ಅಮೋಘವಾದುದು ಮತ್ತು ಅಪ್ರಮೇಯವಾದುದು. ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರು ನಿಮ್ಮಿಂದ ಪರಾಜಿತರಾದರಲ್ಲವೇ? ನಿಮ್ಮ ಬಲವು ಅಮೋಘವಾದುದು. ಪ್ರಸನ್ನರಾಗಿರಿ, ಪ್ರಸನ್ನರಾಗಿರಿ. ಬ್ರಹ್ಮಾಸ್ತ್ರದ ತೇಜಸ್ಸನ್ನು ನಿಮ್ಮ ತೇಜಸ್ಸಿನಲ್ಲಿ ಅಡಗಿಸಿಕೊಳ್ಳಿರಿ. 3 ಲೋಕಗಳು ದುಃಖದಿಂದ ಬಿಡುಗಡೆ ಹೊಂದಲಿ. ನೆನಪಿರಲಿ, ಇಲ್ಲಿ ವಸಿಷ್ಠರಿಂದ ಇದು ಸಾಧ್ಯವಾದುದು ಅವರು ಕೇವಲ ಬ್ರಾಹ್ಮಣರು ಎಂಬ ಕಾರಣದಿಂದಾಗಿ ಅಲ್ಲ.
ಆ ಕಾರಣದಿಂದಾಗಿ ಇಂದು ಬ್ರಾಹ್ಮಣ ಜಾತಿಯೆಲ್ಲ ಶ್ರೇಷ್ಠವೆಂದು ಭಾವಿಸಿ ತನಗೆ ತಾನೇ ಶ್ರೇಷ್ಠವೆಂದು ಭಾವಿಸಿಕೊಳ್ಳುವುದು, ಉಳಿದವರು ಹಾಗೆಯೇ ಭಾವಿಸುವುದು ಎಷ್ಟು ಅರ್ಥಹೀನವಾಗುತ್ತದೆ. ವಸಿಷ್ಠರು ಆ ಶಕ್ತಿಯನ್ನು ಸಂಪಾದಿಸಿದ್ದು ತಮಗಿರುವ ಜ್ಞಾನ ಬಲದಿಂದ. ಆ ಜ್ಞಾನ ಬಲವೇ ಅವರಲ್ಲಿನ ತೇಜಸ್ಸು, ಆ ಜ್ಞಾನ ಬಲವೇ ಆ ಬ್ರಹ್ಮದಂಡದ ಹಿಂದಿರುವ ಬಲ. ಈ ರೀತಿಯಾಗಿ ಋಷಿಗಳಿಂದ ಪ್ರಾರ್ಥಿತರಾದ ವಸಿಷ್ಠರು ತಮ್ಮ ಉಗ್ರ ರೂಪವನ್ನು ಶಾಂತಗೊಳಿಸಿದರು. ಪರಾಜಿತರಾದ ವಿಶ್ವಾಮಿತ್ರರು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಹೀಗೆಂದರು: ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿ ಮೇ. ಕ್ಷಾತ್ರ ಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮ ತೇಜಸ್ಸಿನ ಬಲವೇ ಬಲ. ನಾನು ತಪಸ್ಸಿನಿಂದ ಸಂಪಾದಿಸಿದ್ದ ಮಹಾಸ್ತ್ರಗಳೆಲ್ಲವೂ ಒಂದೇ ಒಂದು ಬ್ರಹ್ಮದಂಡದಿಂದ ವಿನಾಶ ಹೊಂದಿದುದಲ್ಲವೇ? ನಾನಿಂದು ಬ್ರಹ್ಮ ತೇಜಸ್ಸಿನ ಬಲವೆಷ್ಟು ಎಂಬುದನ್ನು ಪ್ರತ್ಯಕ್ಷವಾಗಿ ಕಂಡೆನು. ಮುಂದೆ ನಾನು ಜಿತೇಂದ್ರಿಯನಾಗಿ ಮತ್ತು ಶಾಂತ ಚಿತ್ತನಾಗಿ ಬ್ರಹ್ಮತ್ವ ಪ್ರಾಪ್ತಿಗೆ ಕಾರಣಭೂತವಾದ ಮಹಾತಪಸ್ಸನ್ನು ಅನುಷ್ಠಾನ ಮಾಡುವೆನು. ಇಂದು ಕೂಡ ಜಗತ್ತಿನಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ, ಜಾತಿಗಳ ನಡುವೆ ಕಲಹವು ಬಂದಾಗ ಬ್ರಾಹ್ಮಣರ ಮೇಲೆ ದ್ವೇಷ ಸಾಧನೆ ಮಾಡುವಂತಹ ಕೀಳು ಮಟ್ಟಕ್ಕೆ ನಾವು ಇಳಿಯುತ್ತಿಲ್ಲವೇ? ಗಮನಿಸಿ, ಇಲ್ಲಿ ಬ್ರಾಹ್ಮಣರೂ ಕೂಡ ಎಲ್ಲ ಮನುಷ್ಯರಂತೆಯೇ ಒಂದು ಜಾತಿಯಲ್ಲಿ, ಅಂದರೆ ಒಬ್ಬ ತಂದೆ ತಾಯಿಗಳಿಗೆ ಹುಟ್ಟಿದವರು. ಅವರ ತಂದೆ ತಾಯಿಗಳು ಕೂಡ ತಾವು ಬ್ರಾಹ್ಮಣರೆಂದು ತಿಳಿದುಕೊಂಡಿದ್ದರಿಂದ ಇವರು ಬ್ರಾಹ್ಮಣರಾದರೆ ಹೊರತು, ಇದು ಒಂದರ್ಥದಲ್ಲಿ ಅದೆಷ್ಟೋ ಮಂದಿ ಉತ್ತರ ಭಾರತದಲ್ಲಿ ದ್ವಿವೇದಿ, ತ್ರಿವೇದಿ, ಚತುರ್ವೇದಿಗಳೆಂದು ಹೆಸರಿಟ್ಟುಕೊಂಡಿರುತ್ತಾರೆ. ಆದರೂ ವೇದದ ಒಂದಕ್ಷರವೂ ಅವರಿಗೆ ತಿಳಿದಿರಬೇಕೆಂದಿಲ್ಲ. ಶಾಸ್ತ್ರಿ, ಪಂಡಿತ ಎಂದೆಲ್ಲ ಹೆಸರಿಟ್ಟುಕೊಂಡವರು ವಿಶ್ವವಿದ್ಯಾಲಯ, ವಾಸ್ತವದಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಶಾಸ್ತ್ರಿ ಪದವಿಯನ್ನು ಕೊಡುತ್ತಿದ್ದುದರಿಂದಲೇ ಲಾಲ್ ಬಹದ್ದೂರರು ಶಾಸ್ತ್ರಿ ಎಂಬ ಹೆಸರನ್ನು, ತಮ್ಮ ಒಂದು ಉಪನಾಮವನ್ನು ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಳ್ಳಲು ಸಾಧ್ಯವಾಯಿತು. ಆದರೆ ಇಂದೂ ಕೂಡ ಅದೆಷ್ಟೋ ಪಂಡಿತ ಶಾಸ್ತ್ರಿಗಳಿದ್ದಾರೆ, ಎದೆ ಸೀಳಿದರೆ ಮೂರಕ್ಷರವಿರುವುದಿಲ್ಲ. ಸೋಮಯಾಜಿಗಳಿದ್ದಾರೆ, ಅವರ ಹಿಂದಿನವರಾರೋ ಸೋಮಯಾಗವನ್ನು ಮಾಡಿರಬಹುದು. ವಾಜಪೇಯಿಯವರು ಕೂಡ ಒಂದು ಯಾಗ, ನನಗೆ ಗೊತ್ತಿಲ್ಲ ಅಟಲ್ ಬಿಹಾರಿ ವಾಜಪೇಯಿಯವರು ವಾಸ್ತವದಲ್ಲಿ ವಾಜಪೇಯಿಯ ಯಾಗವನ್ನು ಮಾಡಿದ್ದರೋ ಅಥವಾ ಅವರ ಪೂರ್ವಜರು ಮಾಡಿದ್ದರಿಂದ ಅವರಿಗೆ ವಾಜಪೇಯಿ ಎಂಬ ಹೆಸರು ಬಂದಿತೋ. ಸೋಮಯಾಜಿ ಎಂಬ ಹೆಸರಿಟ್ಟುಕೊಳ್ಳುವಲ್ಲಾಗಲಿ ಅಥವಾ ಘನಪಾಟಿ ಎಂದು ಹೆಸರಿಟ್ಟುಕೊಳ್ಳುವಲ್ಲಾಗಲಿ ಅದು ಅವರ ಹಿಂದಿನವರ ಸಾಧನೆಯನ್ನು ತೋರಿಸುತ್ತಿರುವುದು ಅಥವಾ ಆ ವ್ಯಕ್ತಿಯ ಸಾಧನೆಯನ್ನು ತೋರಿಸುತ್ತಿರುವುದು. ಇಂದಿರುವ ಬ್ರಾಹ್ಮಣರು ಅಷ್ಟೇ, ಬಹುತೇಕ ಮಂದಿ ತಮ್ಮ ಹಿಂದಿನವರು ಬ್ರಾಹ್ಮಣರಾಗಿದ್ದರು ಎಂಬ ಕಾರಣದಿಂದಾಗಿ ಬ್ರಾಹ್ಮಣರೆಂದು ಹೇಳಿಕೊಳ್ಳಬಹುದಾಗಿದೆಯೇ ಹೊರತು, ಅಷ್ಟು ಬಿಟ್ಟರೆ ಬ್ರಾಹ್ಮಣ್ಯದ ಯಾವ ಲಕ್ಷಣವು ಜ್ಞಾನದಲ್ಲಾಗಲಿ, ವೇದ ವಿದ್ಯೆಯಲ್ಲಾಗಲಿ, ವಿದ್ಯೆ, ಜ್ಞಾನ ಅಥವಾ ತಿಳುವಳಿಕೆಯಲ್ಲಾಗಲಿ ಅಥವಾ ಬ್ರಹ್ಮಜ್ಞಾನದಲ್ಲಾಗಲಿ ಯಾವ ಕೋನದಿಂದ ನೋಡಿದರೂ ಅವರು ಬ್ರಾಹ್ಮಣರೆಂದೆನಿಸುವುದಕ್ಕೆ ಯೋಗ್ಯರಾಗಿರುವುದಿಲ್ಲ. ಆದರೆ ಆ ಬ್ರಾಹ್ಮಣ್ಯ ಎಂಬುದು ಸಮಾಜಕ್ಕಾಗಿ ನಾನು ಬದುಕುತ್ತೇನೆ, ಸಮಾಜಕ್ಕಾಗಿಯೇ ನಾನು ನನ್ನ ಸಂಪೂರ್ಣ ಜೀವನವನ್ನು ಮುಡುಪಿಡುತ್ತೇನೆ, ನನ್ನ ಅಧ್ಯಾಪನಗಳ ಎಲ್ಲ ಅಂತಿಮ ಪ್ರಯೋಜನವು ಈ ಸಮಾಜಕ್ಕಾಗಿ ಇರುವುದು, ಆ ಸಮಾಜಕ್ಕೆ ನನ್ನ ಕೈಲಾದ ಎಲ್ಲ ಸಹಾಯವನ್ನು ಮಾಡಿ ಅನಂತರ ನಾನು ನನ್ನ ಸ್ವಂತ ಮುಕ್ತಿಯ ಕಡೆಗೆ ಗಮನ ಹರಿಸುತ್ತೇನೆಯೇ ಹೊರತು ನನಗೆ ಯಾವ ಧನ, ಆಸ್ತಿ, ಇಹಲೋಕದ ಯಾವ ಸುಖದ ಮೇಲೆಯೂ ಆಸಕ್ತಿ ಇಲ್ಲ ಎಂದು ಹೇಳಿಕೊಳ್ಳುವ ಶ್ರೇಷ್ಠ ಆದರ್ಶತನ ಬ್ರಾಹ್ಮಣ್ಯ. ಆ ಬ್ರಾಹ್ಮಣ್ಯ ಒಂದು ಆದರ್ಶವಾಗಿ ಹೇಗೆ ವಿಶ್ವಾಮಿತ್ರರು ಎಲ್ಲಿ ಕ್ಷಾತ್ರ ಬಲಕ್ಕೆ ಧಿಕ್ಕಾರವಿರಲಿ ಆ ಬ್ರಹ್ಮಬಲವನ್ನು ನಾನು ಸಂಪಾದಿಸುತ್ತೇನೆ ಎಂದು ಹೊರಟರೋ, ನಮ್ಮ ದೇಶದ ಹಾಗೆಂದ ಮಾತ್ರಕ್ಕೆ ಎಲ್ಲರೂ ಕೂಡ ಮೂಗು ಹಿಡಿದುಕೊಂಡು ತಪಸ್ಸು ಮಾಡುತ್ತಾ ಅಥವಾ ಮಂತ್ರಗಳನ್ನು ಹೇಳುತ್ತಾ ಕುಳಿತಿರಬೇಕೆಂದಿಲ್ಲ. ಸಮಾಜಮುಖಿಯಾಗಿ ದುಡಿಯುತ್ತೇನೆ, ಸಮಾಜಕ್ಕಾಗಿ ಬದುಕುತ್ತೇನೆ, ಸ್ವಾರ್ಥವನ್ನು ತ್ಯಜಿಸುತ್ತೇನೆ, ದೇಶಕ್ಕಾಗಿ ದೇಶವೆಂದರೆ ನೆಲವಲ್ಲ, ಸಮಾಜ, ಆ ಸಮಾಜಕ್ಕಾಗಿ ಬದುಕುತ್ತೇನೆ ಎಂಬ ಭಾವದಲ್ಲಿ ಪ್ರತಿಯೊಬ್ಬರೂ ಮುನ್ನುಗ್ಗಲು ಸಾಧ್ಯವಾದರೆ ರಾಮರಾಜ್ಯವನ್ನು ಉಂಟು ಮಾಡಲು ಯಾವುದೋ ರಾಜಕಾರಣಿ ಬರಬೇಕಾಗಿಲ್ಲ. ಜನರಿಂದಲೇ ಸ್ವಯಂ ರಾಮರಾಜ್ಯವು ಉಂಟಾಗುತ್ತದೆ. ಅದನ್ನು ಬಿಟ್ಟು ಈ ಜಾತಿಯವರು ಹೀಗೆ, ಆ ಜಾತಿಯವರು ಹೀಗೆ, ಈ ಜಾತಿಯವರು ತಾವೇ ಶ್ರೇಷ್ಠರೆಂದು ನಮ್ಮನ್ನು ದೇವಸ್ಥಾನಕ್ಕೆ ಒಳಗೆ ಬಿಡುತ್ತಿಲ್ಲ, ನಾವು ವೇದಗಳನ್ನು ಓದುವಂತಿಲ್ಲ ಎಂದು ಹೇಳುತ್ತಿದ್ದಾರೆ. ಯಾರೋ ಹೇಳಿದ ಮಾತ್ರಕ್ಕೆ
ಉಳಿದವರು ಅದನ್ನೇ ಪಾಲಿಸಬೇಕೆಂದಿದೆಯೇ? ವೇದಗಳನ್ನು ಓದಬಾರದು ಎಂದು ಹೇಳಿದುದರಲ್ಲಾಗಲಿ ಕೆಲವೊಂದು ವಿಶೇಷ ಕಾರಣಗಳಿರುತ್ತದೆ. ಎಲ್ಲರೂ ಅಧ್ಯಾಪನಗಳಲ್ಲೇ ತೊಡಗಿಬಿಟ್ಟರೆ ದಿನನಿತ್ಯದ ಕೆಲಸಗಳನ್ನು ಮಾಡುವವರಾರು? ದೇಶವನ್ನು ರಕ್ಷಣೆ ಮಾಡುವವರಾರು? ಪಶುಸಂಗೋಪನೆ ವಾಣಿಜ್ಯ ಕ್ರಿಯೆಗಳನ್ನು ಮಾಡುವವರಾರು? ಈ ಕಾರಣದಿಂದಾಗಿ ಸಮಾಜದ ಒಂದು ವರ್ಗವನ್ನು ಅಧ್ಯಾಪನಕ್ಕೆ ಮೀಸಲಿಟ್ಟು ಉಳಿದವರು ಅದನ್ನು ಓದುವ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಯಾರು ಅಧ್ಯಾಪನದಲ್ಲಿ ತೊಡಗಿರುವನೋ ಅವನು ಅದರ ಸಾರವನ್ನು ಹೀರಿಕೊಂಡು ಆ ಸಾರವನ್ನು ಉಳಿದವರಿಗೆ ಯೋಗ್ಯವಾದ ರೀತಿಯಲ್ಲಿ ವಿನಿಯೋಗಿಸುತ್ತಾ ಇಡೀ ಸಮಾಜಕ್ಕೆ ಮಾರ್ಗದರ್ಶಕನಾಗಿರಬೇಕು ಎಂಬ ಕಾರಣಕ್ಕಾಗಿ ಬ್ರಾಹ್ಮಣ ವರ್ಣವನ್ನು ನಮ್ಮ ಪುರಾತನರು ಸೃಷ್ಟಿಸಿದರು. ಆದರೆ ಇಂದು ಅದೂ ಒಂದು ಜಾತಿಯಾಗಿ ಉಳಿದವರೊಂದಿಗೆ ಸ್ಪರ್ಧೆಗೆ ಇಳಿದು ಎಲ್ಲರೊಂದಿಗೆ ಹೋರಾಟ ಮಾಡುತ್ತಾ ಯಾರು ಸಮಾಜವನ್ನು ಒಗ್ಗೂಡಿಸಬೇಕಾಗಿತ್ತೋ ಅವರೇ ಸಮಾಜದ ಒಡಕಿಗೆ ಕಾರಣರಾದರಲ್ಲವೇ? ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 56ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.